ಇನ್ನು ಬಳ್ಳಾರಿ ಬಸ್ ನಿಲ್ದಾಣಕ್ಕೆ ಖಾಸಗಿ ಬಸ್ಗಳು ಬಂದಿವೆ. ಬೆಂಗಳೂರು, ಚಿತ್ರದುರ್ಗ ಸೇರಿ ಹಲವು ಕಡೆ ಖಾಸಗಿ ಬಸ್ಗಳದ್ದೇ ಸಂಚಾರ. ಜಿಲ್ಲಾಡಳಿತದಿಂದ 100ಕ್ಕೂ ಹೆಚ್ಚು ಖಾಸಗಿ ಬಸ್ಗಳ ವ್ಯವಸ್ಥೆಯಾಗಿದೆ. ಖಾಸಗಿ ಬಸ್ ಆಗಿರೋದ್ರಿಂದ ಮಹಿಳೆಯರಿಗೆ ಇದರಲ್ಲಿ ಉಚಿತ ಪ್ರಯಾಣ ಇಲ್ಲ ಅಂತ ಆರ್ಟಿಒಗಳು ಹೇಳುವಂಥದ್ದು. ಆದರೆ ಸಹಾಯ ಮಾಡ್ತಿದ್ದಾರೆ. ಸರ್ಕಾರಿ ಬಸ್ ಇಲ್ಲದೆ ಇರೋದ್ರಿಂದಾಗಿ ಖಾಸಗಿ ಬಸ್ಗಳ ವ್ಯವಸ್ಥೆ ಮಾಡಿ ಆ ಮೂಲಕ ಪ್ರಯಾಣಿಕರಿಗೆ ಅನುಕೂಲ ಆಗೋಂಗೆ ವ್ಯವಸ್ಥೆ ಆಗ್ತಾ ಇದೆ. ದುಡ್ಡು ಕೊಟ್ಟು ಹೋಗಬೇಕಾಗಿದೆ. ನಮ್ಮ ಪ್ರತಿನಿಧಿ ವಿನಾಯಕ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ರಾಜ್ಯಾದ್ಯಂತ ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆ ಸಾಕಷ್ಟು ಪ್ರಯಾಣಿಕರಿಗೆ ಸಮಸ್ಯೆ ಆಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಬಳ್ಳಾರಿಯಲ್ಲಿ ಕೂಡ ಸರ್ಕಾರಿ ಏನು ಬಸ್ಗಳು ಬಸ್ ಸ್ಟ್ಯಾಂಡ್ನಲ್ಲಿ ನಿಂತಿರುವಂಥದ್ದು. ಹೀಗಾಗಿ ಪ್ರಯಾಣಿಕರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದ್ದು. ಜೊತೆಗೆ ಈಗ ಸರ್ಕಾರದ ಗ್ಯಾರಂಟಿ ಯೋಜನೆಯಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಶಕ್ತಿ ಯೋಜನೆ ಅಂದರೆ ಮಹಿಳೆಯರಿಗೆ ಫ್ರೀ ಪ್ರಯಾಣ ಏನಿತ್ತು ಅದು ಕೂಡ ಈಗ ಮಹಿಳೆಯರು ಬಯಸ್ತಾ ಇರುವಂಥದ್ದು. ಅಂದರೆ ಇವತ್ತು ಬೆಳಗ್ಗೆ ಬೆಳಗಾವಿ ತಾಂಡದಿಂದ ಬರತಕ್ಕಂಥ ಸಾಕಷ್ಟು ಪ್ರಯಾಣಿಕರು ಅಂದರೆ 6 ಜನ ಪ್ರಯಾಣಿಕರು ಫ್ರೀಯಾಗಿ ಇಲ್ಲಿಂದ ಬೆಂಗಳೂರಿಗೆ ಹೋಗುವಂತ ಬಯಸ್ತಿದ್ರು. ಆದರೆ ಬೆಳಗ್ಗೆದಲ್ಲಿ ಕೂಡ ಸರ್ಕಾರಿ ಬಸ್ ಬಂದಿರೋದ್ರಿಂದಾಗಿ ಇಲ್ಲಿ ಖಾಸಗಿ ಬಸ್ಗೆ ಹೋಗಬೇಕಾದ್ರೆ ಹಣವನ್ನು ಕೊಡುವಂಥ ಅವಶ್ಯಕತೆ. ಈಗ ಅವ್ರ ಜೊತೆ ಮಾತಾಡುವಂಥ ಪ್ರಯತ್ನ ಮಾಡ್ತೀನಿ. ಅಂದರೆ ಯಾವ ರೀತಿ ಅವರು ಪ್ರಯಾಣ ಮಾಡ್ತಾ ಇದ್ದಾರೆ ಅಂತೇಳಿ. ಮೇಡಮ್, ಈಗ ತಾವು ಫ್ರೀ ಇದೆ ಅಂತೇಳಿ ಬಂದಿದ್ರಿ, ಏನಾಯ್ತು, ಏನು ವ್ಯವಸ್ಥೆ ಇದೆ ಅಂತ? ಫ್ರೀ ಇದೆ ಅಂತ ಬಂದಿದ್ರಿ? ಹ್ಞೂ ಸರ್, ಫ್ರೀ ಅದ ಬಂದಿವಿ ಸರ್. ಬಸ್ ಸ್ಟಾಪ್ ನಮ್ಗೆ ಗೊತ್ತಿಲ್ಲ ಸರ್, ಹಂಗೆ ಬಂದ್ಬಿಟ್ಟು ಸರ್, ದುಡ್ಡಿಲ್ಲ, ಹಂಗೆ ಬಂದ್ಬಿಟ್ಟು. ಎಲ್ಲಿಂದ ಬಂದಿದ್ರು ತಾವು, ಎಲ್ಲಿಗೆ ಹೋಗ್ತಾ ಇದ್ರಿ ಅಂತ? ನಮ್ಮ ಬಳ್ಳಾರಿ ಬೆಳಗ್ಗೆ ತಂಡದಿಂದ ಬಂದ್ವಿ. ಹ್ಞೂ ಸರ್. ಎಷ್ಟು ಜನ ಎಲ್ಲಿಗೆ ಹೋಗ್ತಾ ಇದ್ರಿ ತಾವು? ಇವರು ಬೆಂಗಳೂರು ಹೋಗ್ತಾರ, ಸ್ಕೋಟಿ ದೂರ ಹೋಗ್ತಾರ ಅವರು. ನಾವು ಇಲ್ಲಿ SRS ಹೋಗ್ಬೇಕು. ಬೆಂಗಳೂರಿಗೆ ಯಾಕೆ ಹೋಗ್ತಾ ಇದ್ರಾ? ದುಡ್ಡಕ್ಕೆ ಹೋಗ್ತೇವೆ ಸರ್. ಹ್ಞೂ ಸರ್. ಅಂದ್ರೆ ಆಧಾರ್ ಕಾರ್ಡ್ ಇದೆ ಅಂತ ಬಂದಿದ್ರಾ? ಹ್ಞೂ ಸರ್. ಫ್ರೀ ಇದೆ ಅಂತೇಳಿ? ಹ್ಞೂ ಸರ್. ಈಗ ಫ್ರೀ ಇಲ್ಲದೆ ಇರೋದಕ್ಕೆ ಮತ್ತೆ ನಿಮ್ಗೆ ಏನು ವ್ಯವಸ್ಥೆ ಮಾಡಿಕೊಟ್ರು? ಅಧಿಕಾರಿಗಳು ವ್ಯವಸ್ಥೆ ಮಾಡಿಕೊಟ್ರ? ಏನಾಯ್ತು, ಏನು ಹೆಂಗ ಫ್ರೀ ಹೋಗ್ತಿದ್ರ, ದುಡ್ಡು ಕೊಟ್ಟು ಹೋಗ್ತಾ ಇದ್ರ ತಾವು? ದುಡ್ಡಿಲ್ಲ ಸರ್ ಅಂತಲೇ ಯಾರು ಕೊಟ್ಟ ಅಂತ ಹೇಳಿದ್ರು ಅವರು. ಹ್ಞೂ ಸರ್. ಅದಕ್ಕೆ ಈಗ ಹೋಗ್ತಾ ಇದ್ದೀರಾ ತಾವು? ಹ್ಞೂ ಸರ್. ಓಕೆ, ಈಗ RTO ಅಧಿಕಾರಿ ಆಗಿರ್ತಕ್ಕಂಥ ಶ್ರೀನಿವಾಸ್ ಗಿರಿ ಅವರನ್ನು ಕೂಡ ಮಾತಾಡ್ತೀರಿ. ಅಂದರೆ ಈಗ ಏನು ಬಡ ಪ್ರಯಾಣಿಕರಿಗೆ ಅವರೇ ವ್ಯವಸ್ಥೆ ಮಾಡಿದ್ದಾರೆ, ಅವರು ಏನು ಯಾವ ರೀತಿ ವ್ಯವಸ್ಥೆ ಮಾಡೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಪಡ್ಕೊಳ್ತೀನಿ. ಸರ್, ಈಗ ಮಹಿಳೆಯರಿಗೆ ಸಹಜವಾಗಿ ಫ್ರೀ ಪ್ರಯಾಣ ಇರೋದು ಅಂಥದ್ದು ಸಹಜವಾಗಿ ಏನು ಶಕ್ತಿ ಗ್ಯಾರಂಟಿ ಯೋಜನೆ ಬಂತು ಅವಾಗಿಂದ ಕೂಡ ಇರುವಂಥದ್ದು. ಇವತ್ತು ಮುಷ್ಕರ ಇದೆ, ಹೀಗಾಗಿ ಸಾಕಷ್ಟು ಪ್ರಯಾಣಿಕರು ಬಂದಿದ್ದರು. ಈಗ ಹಣ ಇಲ್ಲದೇ ಈಗ ತಾವು ಏನು ವ್ಯವಸ್ಥೆ ಮಾಡಿಕೊಟ್ರು ಸರ್ ಅವರಿಗೆ ಅಂತ? ಇಲ್ಲ, ಇವರು ಕೂಲಿ ಕಾರ್ಮಿಕರಾಗಿದ್ದರಿಂದ ಇವರು ಬೆಳಗಲ್ ತಾಂಡದಿಂದ ಬಂದಿದ್ದಾರೆ. ಅವರಿಗೆ ಈ ಮುಷ್ಕರ ಅನ್ನೋದು ಪೂರ್ವ ನಿಯೋಜಿತ ಇತ್ತು, ಅವ್ರಿಗೆ ಗೊತ್ತಿಲ್ಲ ಪಾಪ. ಹಿಂಗಾಗಿ ಅವರು ಆಧಾರ್ ಕಾರ್ಡ್ ತೊಗೊಂಡು KSRTCಯಲ್ಲಿ ಯಾವುದೇ ತೊಂದರೆ ಆಗೋದಿಲ್ಲ ಅಂತೇಳಿ ಬಂದಿದ್ದಾರೆ. ಅವರು ಆಧಾರ್ ಕಾರ್ಡ್ ತೋರಿಸಿ ಹೋಗುವಂಥ ಉಚಿತ ಇತ್ತಲ್ವ, ಹೋಗುವಂಥ ಬಂದಿದ್ದಾರೆ. ಆದ ಕಾರಣ ಇಲ್ಲಿ ಮುಷ್ಕರ ಇದೆ, ಹಾಗೆ ಅವರು ದಂಗಾಗಿ ಕುಂತಿದ್ರು. ಅವರು ವಿಚಾರ ಮಾಡಿದಾಗ ನಾವು ಕೂಲಿ ಕಾರ್ಮಿಕರು, ನಾವು ಇಂಥ ಬೆಂಗಳೂರಿಗೆ ಹೋಗಬೇಕಾಗಿತ್ತು ಅಂಥೇಳಿ ಅವರು ಹೆಚ್ಚುಮುರಿ ಹಾಕ್ಕೊಂಡು ಕೂತಿದ್ರು. ನಾವೇ ಅವರಿಗೆ ವ್ಯವಸ್ಥೆ ಮಾಡಿ ಅವ್ರನ್ನ ಕಳಿಸ್ಕೊಡ್ತಾ ಇದ್ದೀವಿ ಅಂತ ನಾವು ಅವರಿಗೆಲ್ಲ ಮುಂಚೆನೇ ಹೇಳಿದ್ದೆ. ನಾನು ಈಗೂ ಅದನ್ನೇ ಹೇಳ್ತಾ ಇದ್ದೀನಿ, ಅನಿವಾರ್ಯತೆ ಇದ್ದರೆ ಮಾತ್ರ ಹೋಗಿ, ಇಲ್ಲ ಅಂದರೆ ಇಲ್ಲ. ಈ ವ್ಯವಸ್ಥೆ ಇಲ್ಲ. ಮುಷ್ಕರ ಆಗೋವರೆಗೂ ನಿಮ್ಮ ಪ್ರಯಾಣವನ್ನು ಮುಂದುವರಿಸ್ರಿ. ಕ್ಯಾಮ್ರಾ ಪರ್ಸನ್ ಮದನ್ ಜೊತೆ ವಿನಾಯಕ್, ಟಿವಿ 9 ಬಳ್ಳಾರಿ.